ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧ್ರುವ ಬ್ಲಾಗ್ಸ್. ಫ್ರೆಂಡ್ಸ್ ಬರ್ರಿ ಈಗ ರೆಡಿಯಾಗಿ ಮತ್ತು ನಮ್ಮ ಬಾಸ್ನ ಸ್ಕೂಲಿಗೆ ಬಿಟ್ಟು ಬಂದೇನೀಗ. ನಮ್ಮ ಮೇಡಮ್ ಅವ್ರ ಮಲ್ಗ್ಯಾರ. ಯಾಕಪ್ಪ ಅಂತಂದ್ರೆ ರಾತ್ರಿ ಎಲ್ಲ ಅವಂಗೆ ನಮ್ಮ ಪಾಪುನೇ ತಗೊಂಡು ಕುಂತ ಈಗ ಮಲ್ಕೊಂಡಾರ ನಮ್ಮ ಮೇಡಮ್ ಅವ್ರು. ಅದಕ್ಕೆ ನಾ ಈಗ ಟೀ ಕಾಸ್ಕೊಂಡು ಅಂತೀನಿ. ಟೀ ಕಾಸ್ಕೊಂಡು ಟೀ ಕುಡ್ದು ಮತ್ತು ಮುಂದಿನ ಕೆಲಸಗಳನ್ನ ನೋಡ್ಬೇಕು. ನಮ್ಮ ಹೀರೋನ್ ಬಿಟ್ಟು ಬಂದನು ಈಗ ಸ್ಕೂಲಿಗೆ ಬಿಟ್ಟು ಬಂದು ಈಗ ನಾನು ರೆಡಿ ಆಗೀನಿ. ನಮ್ಮ ಮೇಡಮ್ ಅವ್ರು ಇಲ್ಲಿ ಮಲ್ಕೊಂಡಾರ. ಇನ್ನು ನಮ್ಮ ಸಣ್ಣ ಪಾಪು ಇಲ್ಲೈತಿ, ಇಲ್ಲಿ ಮಲ್ಕೊಂಡಾನು. ನಮ್ಮ ಮೇಡಮ್ ಅವ್ರು ಇಲ್ಲಿ ಮಲ್ಕೊಂಡಾರ. ಬಟ್ ಏನು ಮಾಡೋದು, ನಿನ್ನೆ ವಿಡಿಯೋ ಬಂದಿಲ್ಲ, ಸಾರಿ. ಇವತ್ತು ಹಾಕ್ತೀನಿ. ಇವತ್ತು ವಿಡಿಯೋ ಬರ್ತೈತಿ, ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಟ ಅಂತ ಹೇಳೋಕೆ ಇಷ್ಟಪಡ್ತಾ ಬರ್ರಿ. ಈಗ ಟೀ ಆಗೈತಿ, ಟೀ ಕುಡೀನಿ. ನೀನು ಟೀ ಕುಡ್ತೀಯಣ್ಣ? ನೀವು ಕುಡ್ತೀಯ ಟೀ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡ್ರಿ, ಇಲ್ಲಿ ಬೆಳಗ್ಗೆ ಎದ್ದು ಕುಳ್ಳನ್ನು ನಾಷ್ಟ ಮಾಡಂತೀವಿ. ನಿನ್ನೆ ನೈಟ್ ಮಾಡಿರೋಂಥ ಪಲಾವು ಈಗ ಬಿಸಿ ಮಾಡ್ಕೊಂಡು ತಿನ್ನಾಕತ್ತೀವಿ. ಇಲ್ಲಿ ರೈತ ಐತಿ. ಮತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ. ನಿನ್ನೆದು ಇವತ್ತಿದು ಬ್ಲಾಗು ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ. ಬರ್ರಿ ಈಗ ನಾಷ್ಟ ಮಾಡೋಣಂತ. ನಮ್ಮ ಮೇಡಮ್ ಅವ್ರನ್ನ ಎದ್ದು ಇಲ್ಲಿ ಕುಂತಾರೆ. ಅವ್ರನ್ನ ಇನ್ನೂ ತೋರಿಸೋಂಗಿಲ್ಲ. ಇನ್ನೊಂದು 1.5 ತಿಂಗಳು ಇನ್ನೂ ಅವ್ರನ್ನ ತೋರಿಸೋಂಗಿಲ್ಲ. ಅದಕ್ಕೋಸ್ಕರ ಅವ್ರು ಇನ್ನೂ ವಿಡಿಯೋದಲ್ಲಿ ರಿವೀಲ್ ಆಗೋದಿಲ್ಲ. ಈಗ ನಾವು ನಾಷ್ಟ ಮಾಡೋಣಂತ. ಇಬ್ಬರು ಸೇರಿ ನಾಷ್ಟ ಮಾಡ್ತೀವಿ. ಮಾಡಿ ನೋಡೋಣ ಮುಂದಿನ ಕೆಲಸಗಳನ್ನು ತೋರಿಸ್ತೀವಿ ಅಂತ. ಇವತ್ತು ಕ್ಲೈಮೇಟ್ ಹೆಂಗೈತೆ ಅಂತೇಳಿ ಫುಲ್ಲು ಮೋಡ ಹಾಕ್ಕೊಂಡ್ಬಿಟ್ಟೈತಿ. ಮಳೆ ಬರೋ ಸಾಧ್ಯತೆ ತುಂಬ ಐತಿ ಇವತ್ತು. ಏನು ನೋಡ್ರಿ ಇಲ್ಲೆಲ್ಲ ಹಂಗೈತೆ ನೋಡ್ರಿ. ಹಾಗಾಗಿ ಇವತ್ತು ನಾವು ಈಗ ವಿಡಿಯೋ ಕಂಟಿನ್ಯೂ ಮಾಡಕತ್ತೀವಿ. ಸ್ವಲ್ಪ ನನ್ನ ಮಗನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ಸ್ಕೂಲಿಗೆ ಬಿಟ್ಟು ಬಂದೆ ಮತ್ತು ಇನ್ನು ಕರ್ಕೊಂಬರಕೊಂಡು ಹೋಗ್ಬೇಕು. ಹೋಗುವಾಗ ವಿಡಿಯೋ ಮಾಡ್ಬೇಕಂತಿದ್ದೆ, ಬಟ್ ಆಗಲಿಲ್ಲ. ಈಗ ನೋಡೋಣಂತ. ಈಗ ಹೋಗಿ ಕರ್ಕೊಂಬರ್ಬೇಕಾದ್ರೆ ನೋಡೋಣ ಒಂದು ರಿಯಾಕ್ಷನ್ ಏನಿರ್ತೈತಿ. ಯಾಕಂದ್ರೆ ಇವತ್ತು ನಾವು ಹೊಂಟೀವಿ ಕರ್ಕೊಂಬರಕ್ಕೆ. ಡೈಲಿ ಅವ್ರ ಮಮ್ಮಿ ಹೋಗ್ತಾಳ ಕರ್ಕೊಂಬರಕ್ಕೆ. ಇವತ್ತು ನಾವು ಹೋಗ್ತೀನಿ. ನೋಡೋಣ ಇವತ್ತಿನ ರಿಯಾಕ್ಷನ್ ಏನಿರ್ತೈತೆ ಅಂತೇಳಿ ನೋಡೋಣ. ಬರೀ ನೋಡ್ರಿ, ನಮ್ಮ ಬಸ್ ಬಂದು ಅಂಗಡಿ ಕರ್ಕೊಂಡು ಹೋಗಿದೆ. ಅಲ್ಲಿ ಇದನ್ನು ತೊಗೊಂಬಂದಾನ, ಗೊಂಜಾಳ ತಿನ್ನಿ ಅಂದ್ರೆ ನಿಮ್ಮ ಕಡೆ ಎಲ್ಲ ಸ್ವೀಟ್ ಕಾರ್ನ್ ಅಂತೀರಿ, ನಮ್ಮ ಕಡೆ ಗೊಂಜಾಳ ತಿನ್ನಿ ಅಂತೀವಿ. ನಾನೊಂದು ಅವನೊಂದು ತೊಗೊಂಬಂದೀವಿ. ಸೂಪರು. ಪೆಂಟಬಿಲಿಸ್. ಯಾವ ಇವೆಲ್ಲ ಬೇಕಾ? ನೋಡ್ರಿ, ಹೇಯ್ ಹಾಂ ಹೋಗೋ. ನೀನು ಬಿಟ್ಟು ತಿಂತಿದ್ದೇವಲ್ಲ, ನಿನಗೂ ತಂದೇವಿ. ಸುಡ್ತತೆ.
ಇದಕ್ಕೆ ಏನು ಉಪ್ಪು ಹಚ್ಕೊಂಡು ತಿನ್ಬೇಕು ಹೌದಲ್ಲ? ಉಪ್ಪಿಲ್ಲಲ್ಲ? ಖಾರ ಅಷ್ಟು ಹಚ್ಚಾರ ಅವರು, ಖಾರ ಅಷ್ಟು ಹಚ್ಚಾರ ಅವರು. ಹ್ಞೂ ಖಾರ ಲಿಂಬೆ ಅನ್ನೋದ ಹೆಚ್ಚಿರೋದವರು, ಉಪ್ಪು ಹಾಕಿಲ್ಲ ಅವರು. ಪಾಪು ಪಾಪು ನೀನು ತಿಂತೀನಪ್ಪ, ನೀನು ತಿಂತಿಲ್ಲ? ಬರ್ರಿ ಎಷ್ಟು ಮಂದಿ ಈಗ ಗೊಂಜಾಳ ತಂದಿವಿ. ಮತ್ತು ನಮ್ಮ ಮೇಡಮ್ ಅವ್ರು ಇವತ್ತೇನು ನಮ್ಗೆ ಮಕ್ಕಳ್ದ ಮಾಡಿಬಿಟ್ರೆ ನಮ್ಗೆ ಅಡುಗೆ ಮಾಡೋಕ್ಕಿಲ್ಲ, ಅದಕ್ಕೆ ಬ್ರೆಡ್ ತಂದೀವಿ ತಿನ್ನಾಕ. ಮತ್ತು ಪೇಡೆ ತಂದೀವಿ. ಹಾಲು ನೀನು ಎಲ್ಲಿಟ್ಟಿ? ಒಳಗಿಟ್ಟಿನ? ಇಲ್ಲ, ಹಾಲು ತಂದೇವಿ. ಎಸ್, ಹಾಲು ಎಲ್ಲಿಟ್ಟಿ? ಹಾಲು ಒಳಗದ ಬಿಡು, ಇರಲಿ ಇರಲಿ ಬಿಡವ, ಅಲ್ಲೇ ಇರಲಿ ಬಿಡು. ಬರ್ರಿ ಈಗ ಇದಕ್ಕೆ ಏನಪ್ಪ ಅಂತಂದ್ರೆ ಉಪ್ಪು ಹಚ್ಕೋಬೇಕು. ನನಗೆ ಟೇಸ್ಟ್ ಬರುವಲ್ತ, ಇದಕ್ಕೆ ಉಪ್ಪು ಹಚ್ಕೊಂಡು ನಾವು ಹಂಗೆ ತಿನ್ನಾಕತ್ತಾನ. ನಮ್ಮ ಮೇಡಮ್ ಅವ್ರಿಗೆ ಕೊಟ್ಟೇನಿ, ನಮ್ಮ ಮೇಡಮ್ ಅವ್ರನ್ನ ಹಂಗೆ ತಿನ್ನಾಕತ್ತಾರ. ಈಗ ನಾನು ಇದಕ್ಕೆ ಉಪ್ಪು ಹಚ್ಕೊಂಡು ತಿಂತೀನಿ. ಬರ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಬರ್ರಿ. ಯಾಕಪ್ಪ ಅಂತಂದ್ರೆ ನಿನ್ನೆ ಕೂಡ ವಿಡಿಯೋ ಬಂದಿಲ್ಲ, ಈಗ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು 6 ಗಂಟೆ ಆಗೈತಿ. ಕೆಲ್ಸಕ್ಕೆ ಹೋಗಿ ಈಗ ಬಂದು ಕ್ಯಾರ ಚಾಯ್ಗೆ ಕುಡ್ದು ಈಗ ಸ್ಟಾರ್ಟ್ ಮಾಡಿದ್ವಿ. ಇವ್ ನೋಡ್ರಿ ಇಲ್ಲಿ ಮೂಲ್ಯ ಕೂತ್ಕೊಂಡು ಓದಾಕತ್ತಾನ. ಅಕ್ಕ ಅಳಕಿಸೋಣ, ಅವನಷ್ಟು ಅಳಕಿಸಿ ಬರೀ. ಏನೋ ಐ ಬರ್ಕೊಂಬರ ಕೇಳ್ಯಾರಂತ, ಐ ಹಾಕ್ಕೊಟ್ಟಾರೆ, ಅವ್ನು ಬರ್ಕೊಂಬರ್ಬೇಕು ಕೆಳಗೆ. ಅದಕ್ಕೆ ಅವ್ನು ಬರೆಯಾಕತ್ತಾನ ಅಲ್ಲಿ ಮೂಲ್ಯ ಕೂತ್ಕೊಂಡೆ. ಇವತ್ತನ ನಿನ್ನೆ ಆಗಿದ್ದು ಎಕ್ಸಾಮ್ ಅಂತ. ಇವತ್ತು ಎಕ್ಸಾಮ್ ಬರ್ದಾನಂತ. ಅವ್ರು ಚೆಕ್ ಮಾಡಿ ನಾಳೆ ಪೇಪರ್ ಮನೆಗೆ ಕೊಟ್ಟು ಕಳಿಸ್ತಾರಂತೆ. ಏನು ನಮ್ಗೆ ಗೊತ್ತಿಲ್ಲ, ಏನು ಬರ್ದಾನೋ ಏನೋ ಒಂದು ಗೊತ್ತಾಗಲ್ತೆ. ಅದ್ರಾಗ ನಾವು 3 ತಿಂಗಳು ಬೇರೆ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಬರೀ ಅಲ್ಲಿ ಆಟಾಡೋದು, ಹುಡುಗರು ಆಟ ಆಡೋದು ಅದನ್ನೇ ಮಾಡಿಬಿಟ್ಟಾನ. ಓದೋದು ಬರೀದು ಏನೆಲ್ಲ ಇಲ್ಲ. ಹಾಗಾಗಿ ಬರೀ ಅಡ್ಡಾಡೋದು ಮಾಡ್ಯಾನ ಊರಿಗೆ ಬಂದಾಗ. ಈಗ ಏನು ಬರ್ದಾನ ಏನು ಬಿಟ್ಟಾನೋ ಒಂದು ಗೊತ್ತಿಲ್ಲ. ನೋಡ್ಬೇಕು ನಾಳೆಗೆ. ನಮ್ಮ ಹೆಂಡತಿಯವರು ನಾಳೆಗೆ ಹೋಗಿ ಅವ್ನು ಕರ್ಕೊಂಬರಕ್ಕೆ ಅಕ್ಕಿ ಹೋಗೋದಾಗೈತಿ ಈಗ. ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೀನಿ, ಹಾಗಾಗಿ ಅವಳ ಹೊಂಟಾಡ್ತೀನಿ ಕರ್ಕೊಂಬರಕ್ಕೆ. ನಾನು ಬಿಟ್ಟು ಹೋಗ್ತೀನಿ ಬೆಳಗ್ಗೆ ಸ್ಕೂಲ್ಗೆ. ಆಕೆ ಮಧ್ಯಾಹ್ನ 3 ಗಂಟೆಗೆ ಹೋಗಿ ಕರ್ಕೊಂಬರ್ತಾಳೆ. ಹಂಗಾಗೈತಿ ನಮ್ಗೆ. ಯಾಕಂದ್ರೆ ನನಗೆ ಟೈಮ್ ಸಿಗೋಲ್ತಾಗೈತಿ. ನೋಡ್ಬೇಕು ಈಗ ಏನಾಗುತ್ತೆ. ಸ್ವಲ್ಪ ದಿನ ಈಗ ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಮತ್ತೆ ಅವಳನ್ನ ಇಲ್ಲೇ ನಿಯರ್ ಬೈ ಎಲ್ಲರ ಸ್ಕೂಲ್ಗೆ ಹಾಕ್ಬೇಕಂತ ಮಾಡೀನಿ. ನೋಡಿ ಏನಾಗುತ್ತೆ. ಬರ್ರಿ.